ಈ ವರ್ಷ ಕೂಡ ಪಟಾಕಿ ಲೈಸೆನ್ಸ್ಗೆ ತಾತ್ಕಾಲಿಕವಾಗಿ ಕರೆದಿದ್ದಾರೆ. ಅಪ್ಲಿಕೇಶನ್ಗೆ ಹಾಕಕ್ಕೆ ಎಲ್ಲರೂ ಬಂದಿದ್ದೀವಿ. ಸೊ ಇದು ಯಾವ ಥರ ಪ್ರಕ್ರಿಯೆ ಆಗುತ್ತೆ ಅಂದರೆ ಇದು ಲಾಟ್ರಿ ಮುಖಾಂತರ ಅಪ್ಲೈ ಆಗುತ್ತೆ. ಸೊ ಎಲ್ಲರೂ ಪ್ರತಿ ವರ್ಷದಂತೆ ಈ ಸಲಿನೂ ಬಂದಿದ್ದೀವಿ ಅಪ್ಲಿಕೇಶನ್ ಹಾಕಕ್ಕೆ. ಈ ಸಲ ಏನು ಮುಂಚೆ ತರ ಸೇಮ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇದೆ. ಸೊ GST ಕಡ್ಡಾಯ ಆಗಿದೆ. ಅದ ನಂತರ DD ಡೆಪಾಸಿಟ್ ಕಡ್ಡಾಯ ಆಗಿದೆ. ಆನಂತರ ಇನ್ಯಾವುದಿದೆ, ಇದು ಕ್ಯಾಟಗರಿನೂ ಇದೆ. ಸೊ SC ST ಆಗಿರ್ಬೋದು, ಮತ್ತೆ ಇನ್ನೊಂದು ಹ್ಯಾಂಡಿಕ್ಯಾಪ್ಟ್ ಆಗಿರ್ಬೋದು, ಎಲ್ಲ ಮಳಿಗೆಗೂ ಇಷ್ಟಿಷ್ಟು ಪರ್ಸೆಂಟೇಜ್ ಆಫ್ ಬ್ರೌನ್ ಔಟ್ಲೆಟ್ ನ ನಿಗದಿತಪಡಿಸಿದ್ದಾರೆ. ನೀವು ಯಾವ ಜಾಗದಿಂದ ಬಂದಿದ್ದೀರಿ? ನಾವು ಮಹಾಲಕ್ಷ್ಮಿ ಲೇಔಟ್ ಇಂದ ಬಂದಿದ್ದೀವಿ. ಕಮಲಮ್ಮಂಗುಂಡಿ ಆಟದ ಮೈದಾನಕ್ಕೆ ಅರ್ಜಿದಾರರಾಗಿ ಅರ್ಜಿ ಸಲ್ಲಿಸಿದ್ದೀವಿ. ಶ್ರೀನಿವಾಸ್ ಅಂತ. ಅಶ್ವಥ್ ನಾರಾಯಣ್ ಬಿಟ್ಟು ನಾನು ರಾಮಮೂರ್ತಿ ನಗರದಲ್ಲಿ ಅಂಗಡಿ ಇಡ್ತಾ ಇದ್ವಿ ಸ್ಟಾಲ್ನ. ಪ್ರತಿ ವರ್ಷ ಅಂತ ಈ ವರ್ಷ ಹಾಕಿದ್ವಿ. ಈ ವರ್ಷ ನೋಡಿದ್ರೆ ಎಲ್ಲ ಹೊಸಬ್ರು, ನಾವು 40 ವರ್ಷದಿಂದ 20 ವರ್ಷ ಮಾಡ್ತಾ ಇದ್ರೆ ಎಲ್ಲ ಹೊಸಬ್ರು ಬಂದ್ಬಿಟ್ಟಿದ್ದಾರೆ. ನಾವೇ ಹೊಸಬ್ರು ಆಗ್ಬಿಟ್ಟಿದೆ ಅವ್ರನ್ನ ನೋಡಿದ್ರೆ. ಆದರೆ ಈ ಸಲ ಸಿಸ್ಟಮ್ ಚೆನ್ನಾಗಿ ಮಾಡಿದ್ದಾರೆ. ಪೊಲೀಸ್ ಕಮಿಷನರು ಮೀಟಿಂಗ್ ಕರೆದಿದ್ರು, ಎಲ್ಲರದ್ದು ಇದೆಲ್ಲ ಕಷ್ಟ ಸುಖ ಎಲ್ಲ ಕೇಳಿದ್ರು, ಅದೇ ಥರ ಮಾಡಿದ್ದಾರೆ. ಸಿಸ್ಟಮ್ಸ್ ತುಂಬ ಈಸಿಯಾಗಿ ಮಾಡಿದ್ದಾರೆ. ಎಲ್ಲ ಇದೇನು ಆನ್ಲೈನಲ್ಲಿ ಮಾಡೋದ್ರಿಂದ ತುಂಬ ಅನುಕೂಲ ಆಗಿದೆ. ಇನ್ನೂ ಇದನ್ನು ಇಂಪ್ರೂವ್ ಮಾಡಬೇಕು. ಎಲ್ರಿಗೂ ಕಷ್ಟನೂ ಇದೆ ತುಂಬ. ಗೈಡ್ಲೈನ್ಸ್ ಒಂದು GST ಒಬ್ಬರಿಗೆ ಒಂದೇ ಲೈಸೆನ್ಸ್ಗೆ ಅಪ್ಲಿಕೇಶನ್ ಕೊಡಬೇಕು ಒಂದು. ಆಮೇಲೆ ಇನ್ನೊಂದು ಕಡೆ ಎಲ್ಲೂ ಹಾಕೋಂಗಿಲ್ಲ. ಆ ತರ ಹೊಸದಾಗಿ ಮಾಡಿದ್ದಾರೆ. ಕೆಲವರು ಲೈಸೆನ್ಸ್ ತಗೊಂಡು ಬೇರೊಬ್ಬರಿಗೆ ಮಾರ್ಬಿಡೋದು ಅದು ಆ ತರ ಮಾರಂಗಿಲ್ಲ. ಅದು ಏನಂದ್ರೆ ಲೈಸೆನ್ಸ್ ಹೋಲ್ಡ್ರೆ ಅಲ್ಲಿ ಇರ್ಬೇಕು ಅಂಗಡಿಲಿ ಅಂತ ಮೊನ್ನೆ ಅವ್ರು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. 5 ದಿನ ಪರ್ಮಿಷನ್ ಅದು ನೋಡಿ ತುಂಬಾ ಕಮ್ಮಿ ಆಗೋಯ್ತು. ಯಾಕಂದ್ರೆ ಲಾಟ್ರಿ ಆಗೋದು 16ನೇ ತಾರೀಕು. ನಾವು ಯಾವ ಸ್ಟಾಲ್ ಹಾಕಕ್ಕೆ ಒಂದ್ ದಿನ ಬೇಕು, ಜೋಡ್ಸಕ್ಕೆ ಒಂದ್ ದಿವಸ ಬೇಕು. 18ನೇ ತಾರೀಕು 19 20 ಹಬ್ಬ ಇಟ್ಕೊಂಡು ತುಂಬಾ ಶಾರ್ಟ್ ಪೀರಿಯಡ್ ಅದೊಂದು ಸರಿ ನಮ್ಗೆ ಎಲ್ರಿಗೂ ಸಂಕಟ ಆಗಿದೆ. ಫೈರ್ ಡಿಪಾರ್ಟ್ಮೆಂಟ್ ಅವ್ರು ಬಂದು ಎಲ್ಲ ನೋಡಿ ಇನ್ಸ್ಪೆಕ್ಷನ್ ಮಾಡ್ಕೊಂಡೆಲ್ಲ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ. ಕಡ್ಡಾಯವಾಗಿ CCTV ಹಾಕ್ಬೇಕು ಅಂತ ಏನು ಇದು ಮಾಡಿಲ್ಲ. ಕೆಲವ್ರು ನಾವು ಕೇಳಿದ್ವಿ ಹಾಕ್ಬೇಕು ಅಂತ. ಅವೆಲ್ಲ ನೀವು ಮಾಡ್ಕೊಬೇಕು. ಇಂಡಿವಿಜುವಲ್ಸ್ ಡಿಪಾರ್ಟ್ಮೆಂಟ್ ಇಂದ ಆಗಲ್ಲ ಅಂತ ಪೊಲೀಸ್ ಡಿಪಾರ್ಟ್ಮೆಂಟ್ ಹೇಳ್ಬಿಟ್ಟಿದ್ದಾರೆ. ಇಂಡಿವಿಜುವಲ್ ಅದೆಲ್ಲ ಏನಿಲ್ಲ, ನಾವು ಬೇಕಾದ್ರೆ ಹಾಕೊಬಹುದು ಅಷ್ಟೇ. ಆಪ್ಷನ್. ಅಶ್ವಥ್ ನಾರಾಯಣ್ ಅಂದ್ಬಿಟ್ಟು ರಾಮಭೂತ್ ನಗರ ಅಂತ.